ಬಡವರ ಹೊಟ್ಟೆ ಸೇರ್ಬೇಕಾದ ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕಿದ್ದಾರೆ ಕಳ್ಳ ಕದೀಮರು. ಮನೆಯೊಂದರಲ್ಲಿ ಕೂಡಿಟ್ಟಿದ್ದ 15 ಕ್ವಿಂಟಾಲ್ ಅಕ್ಕಿ ವಶಕ್ಕೆ ಪಡೆಯಲಾಗಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ನಗರದಲ್ಲಿ ನಡೆದಿರೋ ಘಟನೆ ಇದು. ಖಚಿತ ಮಾಹಿತಿ ಮೇರೆಗೆ ಶಹಾಪುರ ಆಹಾರ ಇಲಾಖೆ ದಾಳಿ ಮಾಡುತ್ತೆ. ಹೊರ ರಾಜ್ಯಗಳಿಗೆ ಸಾಗಾಟ ಮಾಡೋದಕ್ಕೆ ಅಂತ ಈ ಅಕ್ಕಿಯನ್ನ ಕೂಡಿಡಲಾಗಿತ್ತು ಅನ್ನೋ ಮಾಹಿತಿ ಇದೆ. ನೋಡಿ, ಬಡವರಿಗೆ ಇಲ್ಲದೆ ಇರೋರಿಗೆ, ಒಂದು ದಿನ ಊಟಕ್ಕೂ ಕೂಡ ಗತಿ ಇಲ್ಲದೆ ಇರೋರಿಗೆ, ಬಹಳಷ್ಟು ಕಷ್ಟ ಇರೋರಿಗೆ ಅನ್ನಭಾಗ್ಯ ಅಂದರೆ ಹೊಟ್ಟೆ ತುಂಬ ಊಟ ಮಾಡಲಿ ಮನೆಯಲ್ಲಿರೋರು ಎಲ್ಲರೂ ಕೂಡ ಅಂತೇಳಿ ಅನ್ನಭಾಗ್ಯ ಯೋಜನೆಯಡಿ ಈಗಾಗಲೇ ಕೇಂದ್ರ ಸರ್ಕಾರ 5 kg ಅಕ್ಕಿಯನ್ನು ಕೊಡ್ತಾ ಇದೆ. ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ ರಾಜ್ಯ ಸರ್ಕಾರ ಕೂಡ ಅನ್ನಭಾಗ್ಯ ಅನ್ನೋ ಯೋಜನೆ ತಂದು 10 kg ಅಂತ ಕೊಡ್ತಾ ಇದ್ದಾರೆ. 5 kg ಕೆಲವು ಕಡೆ ಕೊಟ್ಟು ಇನ್ನು 5 kg ದುಡ್ಡು ಹಾಕ್ತಾರೆ, ಇನ್ನು ಕೆಲವು ಕಡೆ 10 kg ಸಂಪೂರ್ಣವಾಗಿ ಕೂಡ ಕೊಡ್ತಾ ಇದ್ದಾರೆ. ಬಟ್ ಅದೇನೇ ಆಗಲಿ, ಆದರೆ ಈ ಥರ ಪಡಿತರ ರೂಪದಲ್ಲಿ ಬರುವಂತಹ ಅಕ್ಕಿಯನ್ನ ಈ ರೀತಿಯಾಗಿ ಕಾಳಸಂತೆಯಲ್ಲಿ ಮಾರಾಟ, ನೋಡಿ, ಈ ಪಡಿತರ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರೋ ವಿಚಾರ ಇವತ್ತು ನೆನ್ನೆದಲ್ಲ. ಹಲವಾರು ವರ್ಷಗಳಿಂದಲೂ ಕೂಡ ಇದು ಈ ಥರದ ಏನಂತ ಹೇಳ್ತೀವಿ ನಾವು, ದಂಧೆ ಅಂತ ಹೇಳ್ಬೋದು, ಬಹಳಷ್ಟು ವರ್ಷಗಳಿಂದಲೂ ಕೂಡ ನಡೀತಾ ಇದೆ. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ, ಸಂಪೂರ್ಣವಾಗಿ ಬ್ರೇಕ್ ಹಾಕೋದಕ್ಕೆ ಯಾರ ಕೈಯಿಂದಲೂ ಕೂಡ ಸಾಧ್ಯ ಆಗಿಲ್ಲ. ಸೊ ಅಲ್ಲಲ್ಲಿ ಈ ಥರ ದಾಳಿಗಳಾಗ್ತಾನೆ ಇರುತ್ತೆ, ಅಕ್ಕಿಯನ್ನು ವಶಪಡಿಸ್ಕೊಳ್ತಾರೆ. ಬಟ್ ಇದುವರೆಗೂ ಯಾರಿಗೆ ಶಿಕ್ಷೆ ಕೊಟ್ಟಿದ್ದಾರೆ, ಯಾರಿಗೆ ತಪ್ಪಿತಸ್ಥರು ಅಂತೇಳಿ ಗುರುತಿಸಲಾಗಿದೆ? ಸಾಕ್ಷ್ಯಾಧಾರಗಳ ಕೊರತೆ, ಮತ್ತೊಂದು ಮಗದೊಂದು ಅಂತೇಳಿ ಶಿಕ್ಷೆನೇ ಆಗೋದಿಲ್ಲ. ಬಟ್ ಇಂಥವ್ರಿಗೆ ಶಿಕ್ಷೆ ಆಗಬೇಕು ಅಂದಾಗ ಕಾಳಸಂತೆಯಲ್ಲಿ ಪಡಿತರ ಅಕ್ಕಿಯನ್ನು ಮಾರಾಟ ಮಾಡುವಂತಹ ಕೆಲಸಗಳು ನಿಂತು ಹೋಗುತ್ತೆ. ಬಡವರ ಹೊಟ್ಟೆ ಸೇರಬೇಕಾದ ಅನ್ನಭಾಗ್ಯದ ಅಕ್ಕಿಯನ್ನೇ ಕನ್ನ ಹೊಡೆದು ಇಲ್ಲಿ ತಂದು ಶೇಖರಿಸಿಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಮಾರಾಟ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತೇಳಿ ಬೇರೆ ರಾಜ್ಯಕ್ಕೆ ತಗೊಂಡು ಹೋಗಿ ಮಾರಾಟ ಮಾಡಬೇಕು ಅಂತ ಯೋಜನೆಯನ್ನು ಹಾಕೊಂಡಿದ್ರು. ಯಾದಗಿರಿ ಜಿಲ್ಲೆ ಶಹಾಪುರ ನಗರದಲ್ಲಿ ನಡೆದಿರೋ ಘಟನೆ. ಖಚಿತ ಮಾಹಿತಿ ಮೇರೆಗೆ ಶಹಾಪುರ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ಅಕ್ಕಿಯನ್ನು ವಶಪಡಿಸಿಕೊಂಡು ಸಂಬಂಧಪಟ್ಟವ್ರನ್ನ ಕೂಡ ಇದರ ಮೇಲೆ ಪ್ರಕರಣ ದಾಖಲಿಸಿ ಅರೆಸ್ಟ್ ಮಾಡೋ ಕೆಲಸ ಕೂಡ ಆಗಬೇಕಾಗತ್ತೆ. ಈಗ ಹಲವಾರು ಇವರು ಲೋಕಲ್ ಆಟೋ ಮತ್ತು ಸಣ್ಣ ಗೂಡ್ಸ್ ಆಟೋಗಳಿಂದ ಸಣ್ಣ ಪುಟ್ಟ ಸುತ್ತ ಎಲ್ಲ ಇರೋ ಬಡವರು ಅಕ್ಕಿಗಳು ಖರೀದಿ ಮಾಡ್ಕೊಂಬಂದು ಇಲ್ಲಿ ಸ್ಟಾಕ್ ಮಾಡಿ ಒಂದೇ ಕಡೆ ಸ್ಟಾಕ್ ಮಾಡಿಗೇಸಿ 15 ಕ್ವಿಂಟಲ್ ಅಕ್ಕಿಗಳು ಇಲ್ಲಿ ವಶಪಡಿಸ್ಕೊಂಡಿದ್ವಿ. ಇದೇ ತರ ಜಾಸ್ತಿ ಮೊನ್ನೆ 9ನೇ ತಾರೀಕು ಇದೇ ತರ ಮಾಡಿದ್ರು. ಇಂಡಸ್ಟ್ರಿಯಲ್ ಏರಿಯಾದಾಗ ಅಲ್ಲಿಯೂ ಇದು ಮಾಡಿದ್ರು. ಇದೇ ತರ ಶಾಪುರ ತಾಲೂಕದ ಹಗರಣಗಳು ಜಾಸ್ತಿ ಆಗತ್ತೆ. ಪಂಡಿತರ ಚಿಟ್ಟಿದ್ದು ಇದು ಕೂಡಲೇ ಅವರಿಗೆ ಕಠಿಣ ಶಿಕ್ಷೆ ತಗೋಬೇಕು, ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೈನ್ಯ ಸೈಯದ್ ಬೈ ಕೂಡಲೇ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀವಿ. ರೈತ ಸಂಘಟನೆ ವತಿಯಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಯಾದಗಿರಿ ಜಿಲ್ಲಾಧ್ಯಕ್ಷ ಭೀಮನಗೌಡ ಕಟ್ಟಿಮನಿ. ಅಲ್ಲ ಸರ್, ನಿಮ್ಗೆ ಅಕ್ಕಿದ ಹೆಂಗ್ ಗೊತ್ತಾಯ್ತಿದ್ದು? ನೀವು ಸರ್, ನಾವಿಲ್ಲಿ ನಮ್ಮ ಅವ್ರ ಮನೆ ಅದ, ಅವಾಗ ಓಡಾಡ್ತಿರ್ತೀವಿ. ಇಲ್ಲಿ ಆಟೋ, ಲೋಕಲ್ ಆಟೋದಾಗ ಗೂಡ್ಸ್ ಆಟೋದಾಗ ಇಳಿಸ್ಕೊಂತಾನೆ ಇರ್ತಾರೆ ಸರ್. 2-3 ಸತಿ ಐತೆ ನಾವು ನೋಡ್ತಾ ಕತ್ತಗೇಶ್ ಹೋಗೋ ಟೈಮ್ನಲ್ಲಿ ಬಂದ್ಗೇಶ್ ನನ್ನ ಎದುರೇ 2 ಗಾಡಿ ನಿಂದ್ರಿಸಿ ಹಾಕಾಗತ್ತಿದ್ರಿ. ಅದಕ್ಕಾಗಿ ಹಾಕಾಗತ್ತಾರ ಅಂತ ಗೊತ್ತಿದ ಮ್ಯಾಗ ನಾವು ನೋಡೋಕ್ ಬಂದ್ಗೇಶ್ ಸರ್ಗೇಶಿ ಕರ್ಸಿಗೇಶಿ ಫುಡ್ ಆಫೀಸರ್ಗೂ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಕರ್ಸಿಗೇಶಿ ಅವ್ರ ಮುಖಾಂತರ ತೋರಿಸಿದ್ರು. ಈ ಫುಡ್ ಆಫೀಸರ್ ಏನಂತಾರೆ? ಇದು ಸೊಸೈಟಿ ಹಾಕಿನಿ ಅಂತಂದ್ರೆ ಸೊಸೈಟಿ ಹಾಕಿನಿ ಅಂತ ಹೇಳಿದಾರೆ ಅವ್ರು. ಅದು ಮನೆಯವರು ಒಪ್ಕೊಂಡಿದ್ದಾರೆ. ನಾ ಅಲ್ಲಿ ಖರೀದಿ ಮಾಡ್ತೀನಿ ಅಂತ ಹೇಳಿ ಮನೆಯವರು ಒಪ್ಕೊಂಡಿದ್ದಾರೆ. ಮನೆಯವ್ರ ಹೆಸರು ಏನಂತ ಸರ್? ಸೈಯದ್ ಬೈ. ಇಲ್ಲಿ ಬಂದ ತಕ್ಷಣನೇ ರೂಮ್ ತೆಗೆದು ತೋರಿಸ್ರಿ ಅಂತಂದರೆ ಯಾಕೆ ತೋರ್ಸೋಕೆ ನಿಮ್ಗೆ ಅಂತ ಹೇಳಿದ್ರು ಸರ್. ಅಂದಮೇಲೆ ಏನದ, ಒಬ್ಬರು ನಮ್ಮ ರಾಜ್ಯ ರೈತ ಸಂಘದವರು ಭೀಮನಗೌಡ ಅಂತೇಳಿ ಅವರಿಗೆ ಫೋನ್ ಮೇಲೆ ಫೋನ್ ಬರ್ತಾ ಇದ್ರು ಸರ್ ಅವರು. ಯಾಕಂದರೆ ಇದೊಂದ್ಸಲ ಆಗ್ಯದ, ಏನೋ ಕ್ಷಮಿಸ್ಬಿಡ್ರಿ, ಇನ್ನು ಮುಂದೆ ಮಾಡ್ಲಾರ್ದಂಗೆ ಮಾಡ್ತೀನಿ ಅಂತ ಹೇಳಿದ್ದು ಯಾರೋ ಒಬ್ಬರು ಬಂದು ಧಮಕಿ ಹಾಕಿಟ್ಟಿದ್ರು ಸರ್. ಅದಕ್ಕೆ ನೀವು ಯಾವ್ದಕ್ಕೆ ಧಮಕಿ, ಯಾರು ಬಂದಿದ್ರು ಧಮಕಿ ಹಾಕಿ? ಮಲ್ಲಿಕ್ ಅಂತೇಳಿ ಬಂದಿದ್ರು ಸರ್. ಇಲ್ಲೇ ಬಂದಿದ್ರು. ಧಮಕಿ ಹಾಕ್ತೀನಿ ಅಂತಂದರೆ ಇಲ್ಲಿ ನಾವು ಮಾಡಿಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.